ನಗರ ಪೊಲೀಸ್ ವತಿಯಿಂದ, ಅದರಲ್ಲಿ ವಿಶೇಷವಾಗಿ ಕಲಬುರಗಿ ನಗರದ ಸಂಚಾರಿ ಪೊಲೀಸ್ ಘಟಕದ ವತಿಯಿಂದ ಇವತ್ತು ಮಾಧ್ಯಮ ಮಿತ್ರರಿಗೆ ಅವರ ಸಹಕಾರ ಕೋರಲಿಕ್ಕೆ ಪೊಲೀಸ್ ಮತ್ತು ಮಾಧ್ಯಮದ ಅನ್ಯೋನ್ಯತೆಯಿಂದ ಸಮಾಜದಲ್ಲಿ ಒಂದು ಒಗ್ಗಟ್ಟಿನಿಂದ ಸಕಾರಾತ್ಮಕ ಬದಲಾವಣೆಯನ್ನು ನಾವು ನೀವು ಸೇರಿಕೊಂಡು ಒಂದು ಮಾದರಿ ನಿದರ್ಶನ ಪ್ರದರ್ಶನದಿಂದ ಬದಲಾವಣೆ ತರಲಿಕ್ಕೋಸ್ಕರ ತಮ್ಮ ಸಹಕಾರ ಕೋರಲಿಕ್ಕೋಸ್ಕರ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಜೊತೆ ಸಹಾಯ ಹಸ್ತ ಕೋರಿದ ಯುನೈಟೆಡ್ ಆಸ್ಪತ್ರೆ ಮತ್ತು ಅವರ ಎಂಟೈರ್ ತಂಡ, ಅದರಲ್ಲಿ ವಿಶೇಷವಾಗಿ ವಿಕ್ರಮ್ ಸೀತಾರೆಡ್ಡಿ ಅವರಿದ್ದಾರೆ ನಮ್ಮ ಜೊತೆ, ಮತ್ತು ಪತ್ರಿಕಾ ಸಂಘದ ಪದಾಧಿಕಾರಿಗಳು ಹನುಮಂತರಾವ್ ಇದ್ದಾರೆ, ಭೀಮಾಶಂಕರ್ ಇದ್ದಾರೆ, ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಎಲ್ಲರೂ ತಾವು ನಮ್ಮ ಜೊತೆ ಸದಾ ಕೈ ಜೋಡಿಸಿದ್ದೀರಿ. ನನಗೆ ಗುರ್ತಿದೆ, ಐತಿಹಾಸಿಕವಾಗಿ ಕಲಬುರಗಿ ನಗರದಲ್ಲಿ ಸಂಚಾರಿ ನಿಯಮಗಳ ಪಾಲನೆ, ರೋಡ್ ಡಿಸಿಪ್ಲಿನ್ ಮತ್ತು ಅದರ ಒಂದು ಪ್ರಮುಖ ಅಥವಾ ಏನು ಪ್ರಾಮುಖ್ಯ ಇದೆ ಸಂಚಾರಿ ನಿಯಮಗಳ ಪಾಲನೆ ಅನ್ನೋದ್ರ ಬಗ್ಗೆ ತುಂಬ ಕಡಿಮೆ ಅರಿವಿದೆ. ಮತ್ತು ಯಾವುದೇ ರೀತಿ ಬದಲಾವಣೆ ತೆಗೆದುಕೊಂಡು ಬಂದಾಗ ಸುಮಾರು ವರ್ಷಗಳಿಂದ ತಾವು ನೋಡಿದಿರಿ, ವರ್ಷಕ್ಕಿಂತ ಹೇಳ್ಬೋದು ದಶಕಗಳಿಂದಲೂ ಅದಕ್ಕೆ ಯಾವಾಗಲೂ ಹೆಜಿಟೇಷನ್ ಇದ್ದೇ ಇದೆ. ಕೆಲವರು ಈ ಹೆಲ್ಮೆಟ್ ನಿಯಮಗಳ ಒಂದು ನಾವೇನು ಜಾರಿ ತರ್ತಾ ಇದ್ದೀವಿ ಅದಕ್ಕೂ ಕೂಡ ಒತ್ತಡಗಳು ಬರ್ತಾ ಇದೆ. ಕೆಲವು ಅಪೋಸಿಷನ್ಗಳನ್ನು ಮಾಡ್ತಾ ಇದ್ದಾರೆ, ಅದನ್ನು ಡಿಲೇ ಮಾಡಲಿಕ್ಕೆ ಕೆಲವರು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾವು ಎಡವುತ್ತಾ ಇದ್ದೀವಿ. ಎಲ್ಲರೂ ಸೇರಿ ಎಲ್ಲಕ್ಕಿಂತ ಪ್ರಮುಖವಾಗಿರೋದಂತಂದರೆ ಹ್ಯೂಮನ್ ರಿಸೋರ್ಸ್. ನಮ್ಮ ಕುಟುಂಬದಲ್ಲಿ ವಾಸಿಸೋ ಪ್ರತಿಯೊಬ್ಬರ ಜೀವ ಪ್ರಮುಖವಾಗಿದೆ. ಅದು ತಂದೆ ಇರಲಿ, ತಾಯಿ ಇರಲಿ, ಮಗ ಇರಲಿ, ಮಗಳಿರಲಿ, ಯಾರೇ ಇರಲಿ, ಒಂದು ಅಪಘಾತಗಳಲ್ಲಿ ಅದು ಪ್ರಿವೆಂಟೇಬಲ್ ಲಾಸ್ ಆಫ್ ಲೈಫ್, ಏನು ಒಂದು ಅಪಘಾತಗಳಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ, ಅದು ನಾವು ರೋಡ್ ಡಿಸಿಪ್ಲಿನ್ ಸಂಚಾರಿ ನಿಯಮಗಳ ಪಾಲನೆಯಿಂದ ಅವುಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ವೆರಿ ಸೂನ್ ವಿ ವಿಲ್ ಸ್ಟಾರ್ಟ್ ITMS ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಈ ಚಲನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಲನಲ್ಲಿ ಸುಮಾರು 49 ಲಕ್ಷದಷ್ಟು ಫೈನ್ಗಳನ್ನು ನಾವು ಹಾಕಿದ್ದೀವಿ. ಈ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ಗಳಿಗೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ. ಈಗ ದಿನನಿತ್ಯ ಏನು ಮಾರ್ಚ್ 1ರಿಂದ ನಾವು ಹೇಳಿದ್ದೀವಿ, ನಿಯರ್ಲಿ 350 to 500 ಹೆಲ್ಮೆಟ್ ವೈಲೇಷನ್ಸ್ ಕೇಸ್ಗಳನ್ನು ಹಾಕ್ತಾಯಿದ್ದೀವಿ. ನಿರಂತರವಾಗಿ ನಾವು ಅವೇರ್ನೆಸ್ಸನ್ನು ಮಾಡ್ತಾಯಿದ್ವಿ. ಆದರೂ ಕೂಡ ಆ ಒಂದು ಏನು ವಿಸಿಬಲ್ ಚೇಂಜ್ ಅಂತ ಇದೆಯೋ ಅದು ಇನ್ನೂ ಬಂದಿಲ್ಲ. ಅದಕ್ಕೆ ತಮ್ಮ ಮುಖಾಂತರನೂ ವಿನಂತಿ ಏನಂತಂದರೆ, ತಾವು ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ, ಹೆಲ್ಮೆಟ್ಸ್ಗಳನ್ನು ತಾವು ಕೂಡ ಧರಿಸಿ. ಒಂದು ನಾವು ತಿಳ್ಕೊಳ್ಬೇಕಾಗಿರೋದೇನಂತಂದರೆ, ಈ ಹೆಲ್ಮೆಟ್ ಡಸಂಟ್ ಜಸ್ಟ್ ಪ್ರೊಟೆಕ್ಟ್ ಅವರ್ ಲೈಫ್, ಇಟ್ ಪ್ರೊಟೆಕ್ಟ್ಸ್ ದಿ ಹ್ಯಾಪಿನೆಸ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಜೀವ ರಕ್ಷಣೆ ಮಾಡೋದಲ್ಲದೆ ನಮ್ಮ ಕುಟುಂಬದವರ ಒಂದು ಸಂತೋಷವನ್ನು ಕೂಡ ಇದು ರಕ್ಷಣೆ ಮಾಡುತ್ತೆ. ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಂಡವರು, ಅಪಘಾತಗಳಲ್ಲಿ ಗಂಭೀರ ಗಾಯಗೊಂಡವರು ಕುಟುಂಬಗಳಿಗೆ ನೋಡಿದಾಗ ಒಂದೇ ಹೇಳ್ತಾರೆ, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಪಘಾತ ಆಯಿತು. ಒಂದು ಸಂಚಾರ ನಿಯಮ ಡ್ರೈವ್ ಮಾಡಬೇಕಾದ್ರೆ ಫಾಸ್ಟ್ ಹೋಗಬೇಕಂತ ಓವರ್ ಸ್ಪೀಡ್ ಮಾಡಿದೆ, ಅಥವಾ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದೆ, ಅಥವಾ ಹೆಲ್ಮೆಟ್ ಧರಿಸಿದರೆ ಬಹುಶಃ ನನ್ನ ಜೀವ ಉಳಿತಾ ಇತ್ತು, ಸೀಟ್ ಬೆಲ್ಟ್ ಹಾಕಿದರೆ ಜೀವ ಉಳಿತಾ ಇತ್ತು. ಎಲ್ಲ ಗುರ್ತಿದ್ದಾಗಲೂ ಅವುಗಳನ್ನು ಪಾಲನೆ ಮಾಡದೇ ಇದ್ದಾಗ ಎಲ್ಲೋ ನಮ್ಮ ನಿರ್ಲಕ್ಷ್ಯತನದಿಂದ ನಮಗೆ ನಾವು ತೊಂದರೆಯನ್ನು ತರಿಸ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಮೇಲೆ ಅವಲಂಬಿತವಾಗಿರುವ ಕುಟುಂಬಕ್ಕೂ ಕೂಡ ದೊಡ್ಡ ಭರಿಸಲಾಗದಂಥ ಒಂದು ನಷ್ಟವನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಪ್ಲೀಸ್ ಟೇಕ್ ದೀಸ್ ರೂಲ್ಸ್, ಏನು ಸಂಚಾರಿ ನಿಯಮಗಳ ಪಾಲನೆ ಇದೆ ಅವುಗಳನ್ನು ರೆಸ್ಟ್ರಿಕ್ಷನ್ಸ್ ಅಂತಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ತಾವು ತಿಳಿದುಕೊಂಡಾಗ 100% ತಮ್ಮ ಯೋಚನೆ ಏನಿದೆ ಅದು ಸಕಾರಾತ್ಮಕವಾಗಿ ಬದಲಾವಣೆ ಆಗುತ್ತೆ. ತಮ್ಮ ಏನು ಯೋಚನೆ ಬದಲಾವಣೆ ಆದಾಗ
ಈ ರಸ್ತೆ ಮೇಲೆ ಆಗುವ ಅಪಘಾತಗಳು ಕಡಿಮೆ ಆಗುತ್ತೆ, ರಸ್ತೆ ಮೇಲೆ ಇಂಡಿಸಿಪ್ಲಿನ್ ಏನಿದೆ ಅದು ಕಡಿಮೆ ಆಗುತ್ತೆ. ಒಂದು ರೋಡ್ ಸೇಫ್ ಎನ್ವಿರಾನ್ಮೆಂಟನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ನಿರಂತರವಾಗಿ ನಾನಾ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸ್ಕೂಲ್ಸ್ ಕಾಲೇಜಸ್ಗಳಿಗೆ ಹೋಗ್ತಾ ಇದ್ದೀವಿ, ತಮ್ಮ ಮುಖಾಂತರನೂ ಮನವಿ ಮಾಡ್ತಾಯಿದ್ದೀವಿ, ತಾವು ಕೂಡ ಸಹಕಾರ ನೀಡಿದ್ದೀರಿ. ಕೆಲವು ಸಂಘಟನೆಯವರಿಗೂ ಹೇಳ್ತಾ ಇದ್ದೀವಿ, ಮತ್ತು ಕೆಲವರು ಯಾರು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದರು ಅವರಿಗೂ ಕೂಡ ಹೇಳಿದ್ದೀವಿ. ಅವರು ಕೂಡ ಒಪ್ತಾರೆ, ನಿಜವಾಗಲೂ ತಾವು ಮಾಡೋದು ಸರಿ ಇದೆ, ಬಟ್ ಈ ಬೇಸಿಗೆ ಸಲುವಾಗಿ ನಾವು ಅದನ್ನು ಡಿಲೇ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ ಅಂತ. ವೈಜ್ಞಾನಿಕವಾಗಿ ನಾವು ವೈದ್ಯರಿಗೂ ಕೂಡ ನಾವು ಕನ್ಸಲ್ಟ್ ಮಾಡಿದ್ದೀವಿ, ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರಿಗೆ ಕನ್ಸಲ್ಟ್ ಮಾಡಿದ್ದೀವಿ. ಈ ಹೆಲ್ಮೆಟ್ ಧರಿಸೋದ್ರಿಂದ ಏನಾದರೂ ಆರೋಗ್ಯಕ್ಕೆ ದುಷ್ಪರಿಣಾಮ ಆಗುತ್ತಾ ಅಂತ ಅದನ್ನು ಕೇಳಿದ್ದೀವಿ. ಅದರಲ್ಲಿ ಆ ರೀತಿ ಯಾವುದೂ ತೊಂದರೆ ಇಲ್ಲ, ಅದು ಖಂಡಿತವಾಗಿಯೂ ನಮಗೆ ರಕ್ಷಣೆ ನೀಡುತ್ತೆ ಅಂತ ಅವರು ಕೂಡ ವೈದ್ಯರು ಕೂಡ ಸಕಾರಾತ್ಮಕವಾದ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು, ಈ ಬೇಸಿಗೆ ಕಾಲದಲ್ಲಿ ನಮ್ಮ ಓಡಾಟ ರಸ್ತೆ ಮೇಲೆ ಖಂಡಿತವಾಗಿ ಕಡಿಮೆ ಇರುತ್ತೆ, ಮತ್ತು ನಗರದಲ್ಲಿ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡಬೇಕಾದ್ರೆ ಭಾಳ ಆದರೆ 5, 10 ಅಥವಾ 20, 25 ನಿಮಿಷ ಮ್ಯಾಕ್ಸಿಮಮ್ ನಾವು ಓಡಾಟ ಇರುತ್ತೆ. ಮತ್ತು ಪೀಕ್ ಸನ್ ಅಥವಾ ಏನು ಬಿಸಿಲಿನ ಸಮಯದಲ್ಲಿ ನಮ್ಮ ಓಡಾಟವೂ ಕಡಿಮೆ ಆಗಿರುತ್ತೆ. ಅದರ ಒಂದು ಎಕ್ಸ್ಕ್ಯೂಸ್ಲಿಂದ ನಾವು ನಿಯಮ ಪಾಲನೆ ಮಾಡೋದಿರೋದು ಬೇಡ. ಈ ಕಳೆದ ವರ್ಷಗಳ ಅಂಕಿಅಂಶಗಳಿಗಿಂತ ಈ ವರ್ಷ ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ನಾವೆಲ್ಲ ಶ್ರಮಿಸೋಣ. ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ಳುವವರ ಸಂಖ್ಯೆಗಳನ್ನು ಕಡಿಮೆ ಮಾಡೋಣ. ಅಪಘಾತಗಳಲ್ಲಿ ಗಂಭೀರವಾಗಿ ಗಾಯಗೊಳ್ಳುವವರ ಸಂಖ್ಯೆಯನ್ನು ಕಡಿಮೆ ಮಾಡೋಣ. ನಮ್ಮ ಒಂದು ನಡೆ ಮತ್ತು ನಮ್ಮ ಒಂದು ಈ ನಿಯಮಗಳ ಪಾಲನೆ ನಮ್ಮ ಮುಂದಿನ ಪೀಳಿಗೆಗಳಿಗೆ, ಮಕ್ಕಳಿಗೆ, ಯುವಕರಿಗೆ ಮಾದರಿ ಆಗೋ ರೀತಿ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಅಂತ ಹೇಳುತ್ತಾ, ಈ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರೋ ಯುನೈಟೆಡ್ ಆಸ್ಪತ್ರೆಯವರಿಗೆ ಮತ್ತು ನಮ್ಮ ಸಂಚಾರಿ ನಿಯಮ ಅಧಿಕಾರಿ ಸಿಬ್ಬಂದಿಯವರು ಕೂಡ ಸುಮಾರು ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಈ ಒಂದು ಬದಲಾವಣೆಯ ಪ್ರಯತ್ನ ಯಶಸ್ವಿಯಾಗಲಿ. ಕಲಬುರಗಿ ನಗರದ ಎಲ್ಲ ನಿವಾಸಿಗಳು, ಸಾರ್ವಜನಿಕರು ನಮ್ಮ ಜೊತೆ ತಾವು ಸಹಕರಿಸಿ, ಎಲ್ಲರೂ ಸೇರಿದಾಗ ಮಾತ್ರ ಈ ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಿದೆ ಅದು ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಐತಿಹಾಸಿಕವಾಗಿ ನಾವೇನು ಈ ಕಾರಣಾಂತರಗಳನ್ನು ಪಾಲನೆ ಮಾಡಿಲ್ಲ, ಅದು ಮುಂದೆನೂ ಕೂಡ ಅದೇ ರೀತಿ ಆಗುತ್ತೆ. ದೆನ್ ದ ಗ್ಯಾಪ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ವಿ ವಿಲ್ ಸಿ ಮೋರ್ ಪೇನ್ಸ್, ವಿ ವಿಲ್ ಸಿ ಮೋರ್ ಫ್ಯಾಮ್ಲೀಸ್ ವಿತ್ ಸಫರಿಂಗ್ಸ್. ಅದಕ್ಕೆ ಒಂದು ಬ್ರೇಕ್ ಹಾಕೋಣ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಮೆಚ್ಚಿನ ಹಿರಿಯ IPS ಅಧಿಕಾರಿಗಳು ಸನ್ಮಾನ್ಯ ಶ್ರೀ ಶರಣಪ್ಪ ಸಾಹೇಬ್ರೆ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತೊಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಸನ್ಮಾನ್ಯ ನಾಯಕ್ ಸಾಹೇಬ್ರೆ, ಸನ್ಮಾನ್ಯ DT ಪ್ರಭು ಸಾಹೇಬ್ರೆ, ಸನ್ಮಾನ್ಯ ಶಕೀಲ್ ಅಂಬಿ ಸಾಹೇಬ್ರೆ, ಮತ್ತು ಮಾಧ್ಯಮದ ವತಿಯಿಂದ ಇಲ್ಲಿ ಪ್ರತಿನಿಧಿ ಮಾಡತಕ್ಕಂಥ ಬೈರಮಣಿ ಸಾಹೇಬ್ರೆ, ಭೀಮಾಶಂಕರ್ ಸಾಹೇಬ್ರೆ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಬಂಧು ಬಾಂಧವರೇ, ಮಿತ್ರರೇ, ಹಿರಿಯರೇ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಗರದ ಪೊಲೀಸ್ ಆಯುಕ್ತರ ಸಾಹೇಬರು ಈ ಒಂದು ಏನು ಇನಿಷಿಯೇಟಿವ್ ತಗೊಂಡಿದ್ದಾರೆ, ಟ್ರಾಫಿಕ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಕ್ಕೆ, ಸಂಚಾರಿ ನಿಯಮಗಳು ಪಾಲನೆ ಮಾಡಲಿಕ್ಕೆ ಅದು ಇನಿಷಿಯೇಟಿವ್ ತಗೊಂಡು ತಮ್ಮ ಜೊತೆ ಏನು ಸಂವಾದ ಇದು ಹಮ್ಮಿಕೊಳ್ಳಲಾಗಿದೆ, ಇದು ಜನರ ಪ್ರತಿ ಅವರ ಕಾಳಜಿಯನ್ನು ತೋರಿಸುತ್ತೆ. ಅವರು ಮತ್ತು ಅವರ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರು ಒಂದು ಇನಿಷಿಯೇಷನ್ ತಗೊಂಡಿದ್ದಾರೆ, ಅದು ಸಂವಾದ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇದು ಮತ್ತೊಂದು ಸತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕಂತ ಅನ್ನೋಕ್ಕಿಂತ ಹೆಚ್ಚು ಅವರಿಗೆ ಜನರ ಬಗ್ಗೆ ಇರತಕ್ಕಂಥ ಕಾಳಜಿ ನಾವು ಇಲ್ಲಿ ಗುರುತಿಸಬೇಕಾಗುತ್ತೆ. ಇದಕ್ಕೆ ನಾವು ಧನ್ಯವಾದ ಹೇಳಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೆಲ್ಮೆಟ್, ವಿಶೇಷವಾಗಿ ಹೆಲ್ಮೆಟ್ ಧರಿಸಲು ಕಡ್ಡಾಯವಾಗಿ ಮಾಡಿದ್ದಕ್ಕೆ ನಾನು ವೈದ್ಯನಾಗಿ ಮತ್ತು ಒಂದು ಹಾಸ್ಪಿಟಲ್ ಸ್ಟಾಫ್ ಆಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ದಿನನಿತ್ಯ ನಾವು ಹೆಡ್ ಇಂಜುರಿ ಆಕ್ಸಿಡೆಂಟ್ ಏನಿರುತ್ತೆ, ಫೇಷಿಯಲ್ ಇಂಜುರಿ ಆಕ್ಸಿಡೆಂಟ್ ಏನಿರುತ್ತೆ, ಅದರಿಂದ ಅವರು ಫ್ಯಾಮಿಲಿಗೆ ಏನು ಎಮೋಷ್ನಲ್ ಇಂಪ್ಯಾಕ್ಟು, ಫೈನಾನ್ಷಿಯಲ್ ಇಂಪ್ಯಾಕ್ಟು, ಮತ್ತು ಅವರು ಫಿಸಿಕಲ್ ವೆಲ್ಬೀಯಿಂಗಿಗೆ ಏನು ಇಂಪ್ಯಾಕ್ಟ್ ಆಗ್ತದೆ ನಾವು ಡೈಲಿ ಬೇಸಿಸ್ ಮೇಲೆ ನೋಡ್ತೀವಿ.
ಸೊ ಈ ಒಂದು ಇನಿಷಿಯೇಷನ್ ತೊಗೊಂಡಿದ್ದಕ್ಕೆ ಬಹಳ ಲಾಂಗ್ ಟರ್ಮ್ ಪಾಸಿಟಿವ್ ಬೆನಿಫಿಟ್ಸ್ ಇದ್ದೇ ಇದೆ ಅಂತ ನಂದು ಬಹಳ ಸ್ಟ್ರಾಂಗ್ ಆಗಿ ನನ್ನ ಫೀಲಿಂಗು ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಸಾಹೇಬರು ಇವತ್ತು ನಮ್ಮದು ಅಲ್ಮಾ ಮ್ಯಾಟರ್ ಅಂತ ಹೇಳ್ತೀವಿ, ನಾನು ಓದಿ ಬಂದಿರ್ತಕ್ಕಂಥ ಸಂಸ್ಥೆ HKE ಸಂಸ್ಥೆ, ಬಸವೇಶ್ವರ ಹಾಸ್ಪಿಟಲ್ ವತಿಯಿಂದ ಡೆಪ್ಯೂಟಿ ಡೀನ್ ಡಾಕ್ಟರ್ ವಿಜಯಕುಮಾರ್ ಕಪ್ಪಿಕೇರಿ ಸಾಹೇಬರು, ಮತ್ತು ಅದೇ ರೀತಿ ಹಿರಿಯ ಮತ್ತು ಹೆಸರಾಂತ ನ್ಯೂರಾಲಜಿಸ್ಟ್ ಆದಂಥ ಡಾಕ್ಟರ್ ಅನಿಲ್ ಪಾಟೀಲ್ ಅವರು, ಹೆಸರಾಂತ ನ್ಯೂರೋಸರ್ಜನ್ ಆದಂಥ ಡಾಕ್ಟರ್ ಶಶಾಂಕ ರಾಮದುರ್ಗ್ ಅವರು, ಡಾಕ್ಟರ್ ಲವಕುಮಾರ್ ಲೋಯ ಅವರು, ಮತ್ತು ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್ ಅವರು, ನಾಮಿನೇಟೆಡ್ ಕೌನ್ಸಿಲ್ ಮೆಂಬರ್ HKE ಸಂಸ್ಥೆಯಿಂದ, ಅವರು ಕೂಡ ಸಾಹೇಬರು ಕರೆದಿದ್ದಾರೆ. ಈ ಒಂದು ಸಂವಾದ ಮೂಲಕ ಸ್ವಲ್ಪ ಡೀಪಾಗಿ ಈ ತಜ್ಞರು ಏನು ಬೆನಿಫಿಟ್ಸ್ ಇದೆ ಅಥವಾ ಏನು ಚಾಲೆಂಜಸ್ ಇದೆ, ಈಗ ಭಾಳಷ್ಟು ಮಂದಿ ಭಾಳ ಟೆಂಪ್ರೇಟ್ ಕ್ಲೈಮೇಟ್ ಕಲಬುರಗಿ ಇದು, ಸೊ ಇಂಥ ಸಂದರ್ಭದಾಗ ಮಾರ್ಚ್ ಏಪ್ರಿಲ್ ಮೇದಾಗ ಹೆಂಗೆ ಹಾಕೋಬೇಕು ಅನ್ನೋದು ಎಲ್ಲರಿಗೂ ಸಹಜವಾಗಿ ಎಲ್ಲರಿಗೂ ಬರ್ತಕ್ಕಂಥ ಒಂದು ವಿಚಾರ. ಸೊ ಈ ವಿಚಾರ ಕುರಿತು ಸ್ವಲ್ಪ ಡೀಪಾಗಿ ಸೈಂಟಿಫಿಕ್ ಆಗಿ ಮಾಹಿತಿ ಕೊಡಲಿಕ್ಕೆ ಆಯುಕ್ತ ಸಾಹೇಬರು, ಪೊಲೀಸ್ ಆಯುಕ್ತ ಸಾಹೇಬರು ಇವರಿಗೆ ಆಹ್ವಾನ ಮಾಡಿದ್ದಕ್ಕೆ ನಾನು ಎಲ್ಲರ ವತಿಯಿಂದ, ಎಲ್ಲ ವೈದ್ಯರ ವತಿಯಿಂದ ಮತ್ತೊಂದು ಸತೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೆ ಮತ್ತು ತಮ್ಮ ಎಂಟೈರ್ ಡಿಪಾರ್ಟ್ಮೆಂಟಿಗೆ ಈ ಸಂವಾದದ ಮೂಲಕ ತಾವೇನು ಜನಕಾಳಜಿ ಅಭಿಯಾನ ಒಂದು ಚಾಲನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ತುಂಬ ಹೃದಯದ ಮತ್ತೊಂದು ಸತಿ ಧನ್ಯವಾದ ಸಲ್ಲಿಸ್ತಾ ಒಂದೆರಡು ಮಾತು ಮುಗಿಸ್ತೀವಿ.